25-26ನೇ ಸಾಲಿನಲ್ಲಿ ಈ ನಡೆಯುವಂಥ ನಮ್ಮೂರಿನ ಶ್ರೀ ವೀರಭದ್ರೇಶ್ವರ ಪಲ್ಲಕ್ಕಿಯ ಒಂದು ಮೆರವಣಿಗೆ ದಿನಾಂಕ 15/1/2026ರಿಂದ 26/1/2026ರವರೆಗೆ ಈ ದಿನಗಳವರೆಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪಲ್ಲಕ್ಕಿ ಒಂದು ಜರುಗಿರ್ತದೆ. ಈ ಒಂದು ಪಲ್ಲಕ್ಕಿ ಜರುಗಿದಕ್ಕಾಗಿ ಇಲ್ಲಿಯ ಒಂದು ಎಲ್ಲ ಬಂದು ಭಕ್ತರಿಗಾಗಿ ಇಲ್ಲಿನ ಅನ್ನದಾಸೋಹ ಪ್ರಸಾದವನ್ನು ಶ್ರೀಯುತರು ಅವರು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರಸಾದ ಪ್ರತಿಯೊಬ್ಬ ಭಕ್ತರು ಸ್ವೀಕರಿಸಿ ಅವರಿಗೆ ಆಯುಷ್ಯ ಮತ್ತು ಆರೋಗ್ಯ ಎಲ್ಲ ಒಂದು ದೃಷ್ಟಿಯ ಸಂಪತ್ತಿನಿಂದಾಗಿ ಚೆನ್ನಾಗಿರಲಿ ಅಂತ ಹೇಳಿ ನಾನು ಅವರಲ್ಲಿ ಒಂದು ವೀರಭದ್ರನಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ, ಬಸವೇಶ್ವರ ಮಹಾರಾಜ್ ಕಿ ಜೈ, ಭದ್ರಕಾಳಿ ಮಾತಾ ಕಿ ಜೈ. 2025 ಮತ್ತು 26ನೇ ಸಾಲಿನಲ್ಲಿ ಇವತ್ತು ವೀರಭದ್ರೇಶ್ವರ ದೇವಸ್ಥಾನದಿಂದ ಬರುವಂತ ಪಲ್ಲಕ್ಕಿಯ ಪ್ರಥಮ ದಿವಸದಿಂದ ಬರುವ ಜನರಿಗೆ ನಮ್ಮ ಭಕ್ತಾದಿಗಳಿಗೆ ಅನ್ನದಾಸೋಹ ವಿತರಿಸಲಾಗಿದೆ. ಜಾತ್ರೆಗೆ 2-3 ವರ್ಷ ಆಯ್ತ್ರಿ. ಪ್ರತಿದಿನ ಇರುತ್ತೆ? ಇಲ್ಲ, ಇದು ಫಸ್ಟ್ ದಿವಸ ಪಲ್ಲಕ್ಕಿ ಬರುತ್ತಲ್ಲ ಅವತ್ತು ನಮ್ದು ಇರುತ್ತೆ. ಮತ್ತೆ ಬೇರೆ ಜನರು. ಸರಿ, ಸುಮಾರಾಗಿ ಎಷ್ಟು ಜನರಿಗೆ ಪ್ರಸಾದ ವಿತರಣೆ ಮಾಡ್ತಾರೆ? ಸುಮಾರು 200-300 ಜನ ಊಟ ಮಾಡ್ತಾರೆ. ಪ್ರಸಾದ ವಿತರಿಸ ಮಾಡ್ತಾರೆ. ಏನಿರುತ್ತೆ ಪ್ರಸಾದ? ಅದು ಹುಗ್ಗಿ ಮತ್ತು ಅನ್ನ ಸಾರು, ನೀರಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗೆಲ್ಲ ಮಾಡಲಾಗುತ್ತೆ. ಮತ್ತೇನ್ ಹೇಳಕ್ ಬಯಸ್ತೀರ? ಎಲ್ಲ ಭಕ್ತಾದಿಗಳು ಖುಷಿಯಿಂದ ಊಟ ಮಾಡಿ ಹೋದ್ರು ಬಹಳ